ವಿದ್ಯಾರ್ಥಿಗಳೇ, ಏಕಲವ್ಯ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ನಾವು ಇಂದು 5ನೇ ತರಗತಿಯ 4ನೆಯ ಪಾಠ ಜೀವದ ಮೌಲ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಠವನ್ನು ಬರೆದವರು ಕಾನ್ಸ್ಟಂಟ್ ಜೆ ಫಾಸ್ಟರ್. ಯಾರೆಲ್ಲ ನಮ್ಮ ವಿಡಿಯೋ ನೋಡುತ್ತಿದ್ದರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಪಾಠವನ್ನು ಪ್ರಾರಂಭಿಸೋಣ. ಈ ಒಂದು ಪಾಠದಲ್ಲಿ ಒಂದು ಜೀವದ ಮೌಲ್ಯ, ಪ್ರತಿಯೊಂದು ಜೀವಿಗೆ ಜೀವದ ಮೌಲ್ಯ ಅಂದರೆ ಅದರದ್ದು ಬೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಐತಿ. ನೋಡೋಣ ಏನೇನಿದೆ ಅಂಥೇಳಿ. ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ? ಹಾಗೆ ಆತನಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸುವುದು ಶುದ್ಧ ಅವಿವೇಕ ಎಂಬುದು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ತರುಣ ಡಾಕ್ಟರ್ ಥೆಡ್ಡಿಯಸ್ ಮಾರ್ಲಿನನ ನಿಶ್ಚಿತ ಅಭಿಪ್ರಾಯವಾಗಿತ್ತು. ಅಂದ್ರೆ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ, ಅಂದ್ರೆ ಏನು ಗುಣ ಆಗಂಗಿಲ್ಲಪ್ಪ, ಒಂದು ಕಾಯಿಲೆ ಇರುತ್ತೆ ಅದಕ್ಕೆ ಗುಣ ಆಗಲ್ಲ ಅಂದ್ರೆ ಆ ಒಂದು ವ್ಯಕ್ತಿಯನ್ನು ಯಾಕೆ ಬದುಕಿಸ್ಬೇಕು? ಆತನಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸೋದು ಶುದ್ಧ ಅವಿವೇಕ, ಮೂರ್ಖತನ ಅಂಥೇಳಿ ಡಾಕ್ಟರ್ ಥೆಡ್ಡಿಯಸ್ರವರು ಹೇಳ್ತಾ ಇದ್ರು. ಹಾಗೆ ವಾಸಿಯಾಗದ ಕಾಯಿಲೆಗಳಿಂದ ನರಳುವ ರೋಗಿಗಳಿಗೆ ಮತ್ತು ಅತಿಯಾದ ನೋವು ನರಳುವಿಕೆ ಅನುಭವಿಸುವ ರೋಗಿಗಳಿಗೆ ಸುಖ ಮರಣ ಉಂಟಾಗುವಂತೆ ಮಾಡುವುದೇ ಲೇಸು ಎಂದು ಅವನು ತನ್ನ ತರಗತಿಯ ಇತರ ವಿದ್ಯಾರ್ಥಿಗಳೊಡನೆ ವಾದಿಸುತ್ತಿದ್ದನು. ನೋಡ್ರಿ, ಏನು ಮಾಡ್ತಿದ್ದ ಅಂದ್ರೆ ಥೆಡ್ಡಿಯಸ್ರವ್ರು ಏನು ಮಾಡ್ತಿದ್ರು ಅಂದ್ರೆ, ವಾಸಿ ಆಗದ ಕಾಯಿಲೆ ಇದ್ದರೆ ಅದರಿಂದ ಭಾಳ ನರಳಾಟ ಇತ್ತಪ್ಪ ಅಂದ್ರೆ, ನೋವು ಜಾಸ್ತಿ ಇತ್ತಂದ್ರೆ ಅಂತಹ ರೋಗಿಗಳಿಗೆ ಸುಖವಾಗಿ ಮರಣ ಹೊಂದುವಂತೆ ಮಾಡೋದು ಒಳ್ಳೆಯದು ಅಂಥೇಳಿ ತನ್ನ ತರಗತಿಯ ಇತರ ವಿದ್ಯಾರ್ಥಿಗಳೊಡನೆ ವಾದಿಸ್ತಾಯಿದ್ರು. ಅಂದರೆ ಚರ್ಚೆ ಮಾಡ್ತಾಯಿದ್ರು, ಹೇಳ್ತಾಯಿದ್ರು, ವಾದವನ್ನು ಮಾಡ್ತಾಯಿದ್ರು. ಆದರೆ ನಾವು ಇಲ್ಲಿರುವುದು ಅಂಗಹೀನರಾದ ಹತಭಾಗ್ಯರ ಆರೈಕೆಗಾಗಿ ಎಂದು ಅವರು ಪ್ರತಿಭಟಿಸುತ್ತಿದ್ದರು. ನಾವು ಡಾಕ್ಟರ್ ಆಗಿರೋದೇ ಇಲ್ಲಿ ನ್ಯೂನತೆ ಉಳ್ಳವರ ಹತಭಾಗ್ಯರ ಒಂದು ಆರೈಕೆಯನ್ನು ಮಾಡಿ ಅವರನ್ನು ಸುಧಾರಿಸುವ ಸಲುವಾಗಿ ಅಂಥೇಳಿ ಇವರು ಪ್ರತಿವಾದವನ್ನು ಗೆಳೆಯರು ಮಾಡ್ತಾಯಿದ್ರು. ಡಾಕ್ಟರರು ಇರುವುದು ರೋಗಿಗಳನ್ನು ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ, ನಿಜ, ಒಪ್ಪುತ್ತೇನೆ. ಆದರೆ ಯಾವುದೂ ಅವರನ್ನು ಗುಣಪಡಿಸುತ್ತಿಲ್ಲವಾದರೆ ಅವರು ನರಳುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮಾರ್ಲಿನನು ಛಲದಿಂದ ನುಡಿಯುತ್ತಿದ್ದನು. ಹೌದು, ಡಾಕ್ಟರ್ ಇರೋದು ರೋಗಿಗಳನ್ನು ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆನ, ನಿಜ. ಆದರೆ ಯಾವ ಔಷಧಿನೂ ಅವರನ್ನು ಗುಣಪಡಿಸೋಂಗಿಲ್ಲ ಅಂತಂದಾಗ ಅವರ ನರಳಾಟ ನೋಡೋಕ್ಕಾಗ್ದೇನೆ ಅಥವಾ ಅವರು ನರಳಾಡೋದು ಬೇಡ, ಅವರಿಗೆ ಒಂದು ಸಾಯುವುದೇ ಲೇಸು, ನರಳಾಡೋದಕ್ಕಿಂತ ಅವರು ಸಾಯೋದೇ ಲೇಸು ಅನ್ನೋದು ಮಾರ್ಲಿನನ ಒಂದು ಛಲ ಬಿಡದ ಒಂದು ವಾದ ಆಗಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಾರ್ಲಿನನ ವ್ಯಾಸಂಗದ ಕೊನೆಯ ವರ್ಷ ಆಗಿತ್ತು. ಮಾರ್ಲಿನನು ಕೊನೆಯ ವರ್ಷದಲ್ಲಿ ಓದ್ತಾ ಇದ್ದ. ಅದೊಂದು ರಾತ್ರಿ ಮಾರ್ಲಿನನು ಆಸ್ಪತ್ರೆಯ ಕೆಲಸದಲ್ಲಿದ್ದನು. ಕೊನೆಯ ವರ್ಷದಲ್ಲಿ ಓದ್ತಿರುವಾಗ ಒಂದು ಆಸ್ಪತ್ರೆಯಲ್ಲಿ ಅವನು ಏನು ಮಾಡ್ತಿರ್ತಾನೆ, ಮಾರ್ಲಿನನು ಕೆಲಸ ಮಾಡ್ತಿರ್ತಾನೆ. ಅವತ್ತು ರಾತ್ರಿ ಸಹಿತ ಕೆಲಸದಲ್ಲೇ ಇರ್ತಾನೆ. ನಗರದ ಒಂದು ಕೊಳಚೆ ಭಾಗದಿಂದ ಒಂದು ಪ್ರಸವಕ್ಕಾಗಿ ಕರೆ ಬಂತು. ನಗರದ ಒಂದು ಕೊಳಚೆ ಭಾಗದಿಂದ ಏನಾಗ್ತದೆ ಅಂದ್ರೆ ಹಂಗೆ ಹೆರಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಕರೆ ಬರುತ್ತೆ, ಫೋನ್ ಕಾಲ್ ಬರುತ್ತೆ. ಕೂಡಲೇ ಮಾರ್ಲಿನನ್ನು ಏನು ಮಾಡ್ತಾನಪ್ಪ ಅಂದ್ರೆ ಕೂಡಲೇ ಹೋಗಿ ಜರ್ಮನಿಯಿಂದ ವಲಸೆ ಬಂದ ಓರ್ವ ಹೆಂಗಸಿನ ಪ್ರಸವದಲ್ಲಿ ನೆರವಾದನು. ಅಲ್ಲಿ ಪ್ರಸವದಲ್ಲಿ ನೆರವಾಗ್ತಾನೆ. ಅದು ಅವಳ 10ನೆಯ ಮಗುವಾಗಿತ್ತು. ಆ ಜರ್ಮನಿಯ ಯುವತಿಯ 10ನೇ ಮಗು ಆಗಿತ್ತದು. ಒಂದು ಕಾಲಿಗಿಂತ ಇನ್ನೊಂದು ಕಾಲು ಗಿಡ್ಡವಾಗಿ ಆ ಮಗು ಹುಟ್ಟಿತ್ತು. ಡಾಕ್ಟರ್ನ ಅಭ್ಯಾಸದಂತೆ ಅವನು ಈ ಮಗುವು ಉಸಿರಾಡುವಂತೆ ಮಾಡಲು ಅದರ ಬಾಯಿಯೊಳಗೆ ಊದಿದನು. ಆದರೆ ಮರುಕ್ಷಣವೇ ಅವನಿಗನಿಸಿತು, ಏನು ದುರಂತವೀ ಶಿಶು, ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು. ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು.
ಈ ಮಗು ಜೀವಿಸುವಂತೆ ಮಾಡುವುದೇಕೆ? ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಅಂಥೇಳಿ ಮನಸ್ಸಲ್ಲಿ ಹೇಳ್ಕೊತಾನೆ. ಡಾಕ್ಟರನ ಅಭ್ಯಾಸದಂತೆ ಏನು ಮಾಡ್ತಾನೆ, ಬಾಯಿಯೊಳಗೆ ಒಂದು ಊದಿ ಆ ಮಗುವನ್ನು ಉಸಿರಾಡುವಂತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ಅವಂಗೆ ಮರುಕ್ಷಣನ ಅವನ ಒಂದು ಮನಸ್ಸಿಗೆ ಅನಿಸುತ್ತೆ, ಏನು ದುರಂತ ಈ ಶಿಶುವಿಂದು, ಅಂದರೆ ಒಂದು ಕಾಲು ಗಿಡ್ಡ ಆಗಿರೋದ್ರಿಂದ ಈ ಕುಂಟು ಕಾಲಿನಲ್ಲಿ ನಡಿಬೇಕಲ್ಲ, ಇದು ಜೀವನವಿಡೀ ಇದರಲ್ಲಿ ಬದುಕಬೇಕಲ್ಲ. ಇದರಿಂದ ನೋಡಿದಂತಹ ಗೆಳೆಯರು ಏನು ಮಾಡ್ತಿರ್ತಾರೆ, ಅಣಕಿಸಿ ಗೇಲಿ ಮಾಡಿ ನಗುತ್ತಾರಲ್ಲ, ಈ ಮಗುವನ್ನು ಜೀವಿಸುವಂತೆ ಮಾಡಬೇಕಾ ಅಂಥೇಳಿ ಮಾರ್ಲಿನನ್ನು ಮನಸ್ಸಲ್ಲೇ ಹೇಳ್ಕೊತಿರ್ತಾನೆ. ಈ ಮಗು ಸತ್ತರೆ ಜಗತ್ತಿಗೇನು ನಷ್ಟ ಅಂಥೇಳಿ ಹೇಳ್ಕೊತಾನೆ. ಆದರೆ ಅವನು ಹೇಳಿ ಕೇಳಿ ವೈದ್ಯ ಮಗುವನ್ನು ಹುಟ್ಟಿನಲ್ಲೇ ಸಾಯಿಸುವ ಯೋಚನೆ ಬಂದರೂ ಆತನ ವೈದ್ಯ ಬುದ್ಧಿ ಜಾಗೃತವಾಗಿತ್ತು. ಮಗುವಿನಲ್ಲಿ ಹುಟ್ಟಿನಲ್ಲೇ ಸಾಯಿಸಬೇಕು ಅನ್ನೋ ಯೋಚನೆ ಬಂದರೂ ಸಹಿತ ಒಬ್ಬ ವೈದ್ಯ ಬುದ್ಧಿ ಏನಾಗಿತ್ತು, ಜಾಗೃತಿಯಲ್ಲಿ, ಡಾಕ್ಟರರ ಒಂದು ಕರ್ತವ್ಯ ಜಾಗೃತಿಯಲ್ಲಿತ್ತು. ಬೆನ್ನು ಹೊಟ್ಟೆಗಳ ಭಾಗಕ್ಕೆ ನಯವಾಗಿ ಬಡಿದನು. ಆತ ಆ ಮಗುವಿನ ಉಸಿರಾಟದ ಪ್ರಕ್ರಿಯೆ ಪ್ರಾರಂಭವಾಗುವಂತೆ ಮಾಡಿದನು. ಕೊನೆಗೆ ಅವನು ನಿರೀಕ್ಷಿಸುತ್ತಿದ್ದ ಉಸಿರೆಳೆಯು ಬಂತು. ಮಗುವಿನ ಮುಖವು ಕೆಂಪಗಾಯಿತು. ಮಗು ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ನಿರೀಕ್ಷಿಸುವ ಆ ಮೊದಲ ಅಳು, ಅದು ಕೊನೆಗೂ ಮಗುವಿನಿಂದ ಹೊರಟಿತು. ಟೆಡ್ಡಿಯಸ್ಗೆ ನೆಮ್ಮದಿಯಾಯಿತು. ಬೆನ್ನಿಗೆ ಬಡಿದು ಏನು ಮಾಡುತ್ತಾನ, ಮಗುವಿನ ಉಸಿರಾಟದ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭವಾಗುವಂತೆ ಮಾಡ್ತಾನೆ. ಕೊನೆಗೂ ಆ ಮಗು ಏನಾಗ್ತದೆ, ನಿರೀಕ್ಷಿತ ರೀತಿಯಲ್ಲಿ ಉಸಿರಾಟವನ್ನು ಪ್ರಾರಂಭಿಸ್ತೈತಿ. ಮಗುವಿನ ಮುಖ ಕೆಂಪಾಕೈತಿ. ನಂತರ ಪ್ರತಿಯೊಬ್ಬರೂ ನಿರೀಕ್ಷಿಸುವಂತೆ ಹುಟ್ಟಿದ ತಕ್ಷಣ ಮಗು ಅಳಬೇಕು ಅನ್ನೋದು, ಕೊನೆಗೂ ಆ ಮಗು ಅಳುತ್ತೆ. ಆಗ ಟೆಡ್ಡಿಯಸ್ಗೆ ನೆಮ್ಮದಿ ಆಗುತ್ತೆ. ನೋಡ್ರಿ, ಆತ ತನ್ನ ಉಪಕರಣಗಳನ್ನು ಚೀಲದೊಳಗೆ ತುಂಬಿ ನಗರದ ಕಡೆಗೆ ಹೊರಟು ಹೋದನು. ತಾನು ಮಾಡಿದ ಕೆಲಸಕ್ಕಾಗಿ ಅವನು ಬಹಳ ಅಸಮಾಧಾನ ಪಟ್ಟಿದ್ದನು. ನಾನೇಕೆ ಹಾಗೆ ಮಾಡಿದೆನೆಂದು ನನಗೆ ತಿಳಿಯದು. ದಾರಿದ್ರ್ಯ ತುಂಬಿದ ಆ ಮನೆಯಲ್ಲಿ ಈ ಮೊದಲೇ ಬೇಕಾದುದಕ್ಕಿಂತ ಹೆಚ್ಚು ಮಕ್ಕಳಿರುವರು. ನ್ಯೂನತೆಯುಳ್ಳ ಇದನ್ನು ನಾನೇಕೆ ಬದುಕಿಸಿದೆ? ಇಂಥ ಕುಂಟರಿಲ್ಲದಿದ್ದರೆ ಜಗತ್ತು ಉತ್ತಮವಾಗದೆ ಎಂದು ಅವನು ತನ್ನೊಳಗೆ ಗೊಣಗುತ್ತಿದ್ದನು. ತನ್ನ ಎಲ್ಲ ಒಂದು ಉಪಕರಣಗಳನ್ನು ಚೀಲದೊಳಗೆ ಹಾಕ್ಕೊಂಡು ನಗರದ ಕಡೆಗೆ ಹೊರಡ್ತಾನೆ. ಆಗ ಅವನ ಒಂದು ಕೆಲಸಕ್ಕೆ ಅವನೇ ಅಸಮಾಧಾನವನ್ನು ಪಡ್ತಾನೆ. ಮನಸ್ಸಲ್ಲೇ ಹೇಳ್ಕೊತಾನೆ, ನಾನೇಕೆ ಆಗ ಮಾಡಿದೆ? ದಾರಿದ್ರ್ಯ ತುಂಬಿದಂತಹ ಮನೆಗೆ ಆ ಮಗು ಬೇಕಾಗಿತ್ತಾ? ಆ ನ್ಯೂನತೆ ಉಳ್ಳ ಮಗುವನ್ನು ನಾನು ಏಕೆ ಬದುಕಿಸಿದೆ? ಇಂಥ ಕುಂಟರಿಲ್ಲ ಅಂದ್ರೆ ಜಗತ್ತು ಉತ್ತಮ ಆಗೋಂಗಿಲ್ಲೇನ? ಈ ರೀತಿ ತನ್ನೊಳಗೆ ಗೊಣಗಿಕೊಳ್ತಾ ಇರ್ತಾನೆ. ವರ್ಷಗಳು ಉರುಳಿದವು. ಡಾಕ್ಟರ್ ಮಾರ್ಲಿನನು ಒಂದು ಕೈಗಾರಿಕಾ ನಗರಕ್ಕೆ ಹೋಗಿ ತನ್ನ ವೃತ್ತಿ ಸ್ಥಾಪಿಸಿದ್ದನು. ಚೆನ್ನಾಗಿ ಸಂಪಾದನೆಯಾಗುತ್ತಿತ್ತು. ತಾರುಣ್ಯದಲ್ಲಿದ್ದ ಆ ಸುಧಾರಣಾ ಭಾವವು ಅವನನ್ನು ಬಿಟ್ಟು ಹೋಗಿತ್ತು. ಜನರನ್ನು ಜೀವಂತರನ್ನಾಗಿ ಉಳಿಸಲು ಹಠ ಹಿಡಿದು ಶ್ರಮಿಸುವ, ವಿರಾಮವಿಲ್ಲದೆ ದುಡಿಯುವ ಡಾಕ್ಟರ್ಗಳಲ್ಲಿ ಅವನೂ ಒಬ್ಬನಾಗಿದ್ದನು. ನೋಡ್ರಿ, ವರ್ಷಗಳು ಉರುಳ್ತಾ ಹೋದವು. ಡಾಕ್ಟರ್ ಮಾರ್ಲಿನನ್ನು ಏನು ಮಾಡ್ದ, ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಹೋಗಿ ತನ್ನ ವೃತ್ತಿ ಜೀವನವನ್ನು ಸ್ಥಾಪನೆ ಮಾಡಿ ಅಲ್ಲಿ ಚೆನ್ನಾಗಿ ಸಂಪಾದನೆ ಸಹಿತ ಆಗ್ತಾ ಇತ್ತು. ತರುಣನಾಗಿದ್ದಾಗ ಏನು ಸುಧಾರಣೆ ಮಾಡಬೇಕನ್ನೋ ಒಂದು ಭಾವ ಇತ್ತಲ್ಲ, ಅದು ಅವನನ್ನು ಬಿಟ್ಟು ಹೋಗಿತ್ತು. ಜನರನ್ನು ಜೀವಂತವಾಗಿ ಉಳಿಸಲು ಹಠ ಹಿಡಿದು ಶ್ರಮವಹಿಸಿ ವಿರಾಮವಿಲ್ಲದೆ ದುಡಿಯುವಂತಹ ಡಾಕ್ಟರ್ಗಳಲ್ಲಿ ಇವನು ಸಹಿತ ಒಬ್ಬನಾಗಿ ಬಿಟ್ಟಿದ್ದ. ಡಾಕ್ಟರ್ ಮಾರ್ಲಿನನೀಗ ತಕ್ಕಷ್ಟು ವೃದ್ಧನಾಗಿದ್ದನು. ಅವನಿಗೂ ಅವನ ಪಾಲಿನ ಕಷ್ಟಗಳಿದ್ದವು. ಅವನ ಒಬ್ಬನೇ ಮಗ ಮತ್ತು ಆ ಮಗನ ಹೆಂಡತಿ ಒಂದು ಮೋಟಾರು ಅವಘಡದಲ್ಲಿ ಸತ್ತಿದ್ದರು. ಅವರ ಚಿಕ್ಕ ಮಗಳ ಆರೈಕೆಯನ್ನು ಅವನೇ ನೋಡಿಕೊಳ್ಳುತ್ತಿದ್ದನು. ಮಾರ್ಲಿನನು ತನ್ನ ಮೊಮ್ಮಗಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ನೋಡ್ರಿ, ಡಾಕ್ಟರ್ ಈಗೇನಾಗ್ಯಾನ, ವೃದ್ಧನಾಗಿದ್ದ, ಅಂದ್ರೆ ಮುದುಕನಾಗಿದ್ದ. ಅವನಿಗೆ ಸಹಿತ ಅವನದೇ ಆಗಿರ್ತಕ್ಕಂಥ ಕೆಲವು ಕಷ್ಟಗಳಿದ್ವು. ಯಾಕಂತಂದ್ರೆ ಅವನಿಗಿರ್ತಕ್ಕಂಥ ಒಬ್ಬನೇ ಮಗ ಮತ್ತು ಅವನ ಹೆಂಡತಿ ಒಂದು ಮೋಟಾರು ಅವಘಡದಲ್ಲಿ, ಅಂದ್ರೆ ಆಕ್ಸಿಡೆಂಟಲ್ಲಿ ತೀರಿ ಹೋಗ್ಬಿಟ್ಟಿರ್ತಾರೆ. ಆದರೆ ಅವರಿಗೆ ಒಂದು ಮಗು ಇರುತ್ತೆ, ಚಿಕ್ಕ ಮಗಳಿರ್ತಾಳೆ. ಆ ಮಗಳ ಒಂದು
ಆರೈಕೆಯನ್ನು ಡಾಕ್ಟರ್ ತೆಡ್ಡಿಯಸ್ ಅವರು ನೋಡ್ಕೊತಿರ್ತಾರೆ. ಮಾರ್ಲಿನನ್ನು ನೋಡ್ಕೊತಿರ್ತಾನೆ. ಆ ಒಂದು ಮೊಮ್ಮಗಳ ಮೇಲೆ ಭಾಳ ಪ್ರೀತಿ ಈ ಮಾರ್ಲಿನರಿಗೆ ಇರ್ತೈತಿ. ಒಂದು ದಿನ ಏನಾಗತ್ತೆ ನೋಡ್ರಿ, ಒಂದು ದಿನ ಅವಳ ಹೆಸರು ಏನಪ್ಪ ಅಂದ್ರೆ ಬಾರ್ಬರಾ ಅಂತ ಎಂದಾಕೆಯ ಹೆಸರು. ಒಂದು ದಿನ ಅವಳ 10ನೇ ವರ್ಷದ ಬೇಸಿಗೆಯ ದಿನ ಅವಳು ಏಳುವಾಗಲೇ ಕುತ್ತಿಗೆಯ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ಳು. ಒಂದಿನ ಮೇಲೆ ಬೇಸಿಗೆ ಕಾಲದಲ್ಲಿ ಒಂದಿನ ಮೇಲೆ ಹೇಳಬೇಕಂದಾಗ ಅವಳಿಗೆ ಕುತ್ತಿಗೆ ಸೆಳೆತ ಮತ್ತು ಕೈಕಾಲು ನೋವಿನಿಂದ ನರಳುತ್ತಾ ಇದ್ಳು. ಮೊದಲು ಅದು ಪೋಲಿಯೋ ಎಂದು ಪರಿಗಣಿಸಲ್ಪಟ್ಟಿತ್ತು. ಪೋಲಿಯೋ ಅಟ್ಯಾಕ್ ಆಗಿರಬಹುದು ಅಂಥೇಳಿ ಮೊದಲು ಏನು ಮಾಡಿದ್ರು, ಅದನ್ನು ಪರಿಗಣನೆ ಮಾಡಿದರು. ಆದರೆ ಕ್ರಮೇಣ ಅದು ಅಪರೂಪವಾಗಿ ಉಂಟಾಗುವ ಒಂದು ವಿಷಮ ಅಂಟು ರೋಗವೆಂದು ತಿಳಿದು ಬಂತು. ಅದು ಸಹಿತ ಒಂದು ವಿಷಮ ಅಂಟು ರೋಗ ಅಂದರೆ ಸಾಂಕ್ರಾಮಿಕ ರೋಗ ಅಂಥೇಳಿ ಅದೇನಾಯಿತು, ಕ್ರಮೇಣವಾಗಿ ತಿಳಿದು ಬಂತು. ಡಾಕ್ಟರ್ ಮಾರ್ಲಿನನು ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗ ಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ. ಅವನು ನರ ಸಂಬಂಧವಾದ ರೋಗ ಚಿಕಿತ್ಸಕರನ್ನು ಕರೆಸಿದನು. ನೋಡ್ರಿ, ಮೊದಲು ಪೋಲಿಯೋ ಅಂತಂದು ಪರಿಗಣಿಸಿದರು, ಆಮೇಲೆ ಅದೊಂದು ಅಂಟು ರೋಗ ಅಂತ ಹೇಳಿದರು. ಆದರೆ ಡಾಕ್ಟರ್ ಮಾರ್ಲಿನನಿಗೆ ಇಲ್ಲಿವರೆಗೆ ಅವನ ಒಂದು ವೃತ್ತಿಯಲ್ಲಿ ಅಂದರೆ ದೀರ್ಘಕಾಲದ ವೃತ್ತಿಯಲ್ಲಿ ಈ ಥರ ಒಂದು ಪೇಷಂಟ್ ಸಹಿತ ಅವರು ನೋಡಿರಲಿಲ್ಲ, ಒಬ್ಬ ರೋಗಿಯನ್ನು ಸಹಿತ ಅವರು ನೋಡಿರಲಿಲ್ಲ. ಹಾಗಾಗಿ ಇವರು ಬೇರೆ ಒಂದು ನರ ಸಂಬಂಧದಿಂದ ನೋಡುವಂತಹವರು ನರ ಸಂಬಂಧ ಡಾಕ್ಟರ್ಗಳನ್ನು ಏನು ಮಾಡಿದ, ಈ ರೋಗ ಚಿಕಿತ್ಸೆಗಾಗಿ ಕರೆಸಿದ. ಅವರು ನಿರಾಶೆಯಾಗುವಂತೆ ತಲೆ ಅಲ್ಲಾಡಿಸಿದರು. ಅವರು ಸಹಿತ ನಿರಾಶೆಯಾಗುವಂತೆ ತಲೆ ಅಲ್ಲಾಡಿಸಿದರು. ಈ ಕಾಯಿಲೆಗೆ ಯಾವ ಮದ್ದು ಇಲ್ಲವೆಂದು ಅದು ನಿಧಾನವಾಗಿ ಹೆಚ್ಚುತ್ತಾ ಹೋಗಿ ಕೊನೆಗೆ ದೊಡ್ಡ ಪ್ರಮಾಣದ ಪಾರ್ಶ್ವವಾಯುವಾಗಿ ಪರಿಗಣಿಸುವುದೆಂದು ತಿಳಿಸಿದರು. ಅಲ್ಲಿ ನರಸಂಬಂಧಿ ರೋಗ ಚಿಕಿತ್ಸಕರೇನು ಬಂದಿದ್ರಲ್ಲ, ಅವರು ಹೇಳಿದರು, ಇದಕ್ಕೆ ಯಾವುದೇ ಒಂದು ಮದ್ದಿಲ್ಲ, ಇದು ಕೊನೆಗೆ ಏನಾಗ್ತದಪ್ಪ ಅಂದರೆ ನಿಧಾನವಾಗಿ ಒಂದು ಪಾರ್ಶ್ವವಾಯು ಅಂದರೆ ಲಕ್ವಾ ಅಂತ ಕರಿತೀವಲ್ಲ ನಾವು ಆಡು ಭಾಷೆಯೊಳಗೆ, ಆ ರೀತಿ ಪಾರ್ಶ್ವವಾಯು ಆಗಿ ಪರಿಗಣಿಸುವುದು ಅಂಥೇಳಿ ಅವ್ರು ಏನು ಮಾಡಿದ್ರು, ತಿಳಿಸಿದರು. ಬಂದ ಪ್ರವೀಣರಲ್ಲಿ ಒಬ್ಬನು ಹೇಳಿದನು. ಬಂದ ಪ್ರವೀಣರಲ್ಲಿ ಅಂದರೆ ಬಂದ ಡಾಕ್ಟರ್ಗಳಲ್ಲಿ ಒಬ್ಬನು ಹೇಳ್ತಾನೆ. ಏನಂತ ಹೇಳ್ತಾನೆ ನೋಡೋಣ. ಒಬ್ಬ ತರುಣ ಡಾಕ್ಟರ್ನಿದ್ದಾನೆ. ಅವನು ಇಂಥ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ, ಔಷಧಿಯನ್ನು ಕೊಟ್ಟಿದ್ದಾನೆ. ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಅವನ ಹೆಸರು TJ ಮಿಲ್ಲರ್. ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಅಂಥೇಳಿ ಹೇಳ್ತಾನೆ. ಒಬ್ಬ ತರುಣ ಡಾಕ್ಟರ್ ಅದಾನ ಅಂದರೆ ಒಬ್ಬ ವಯಸ್ಕ ಡಾಕ್ಟರ್ ಅದಾನ. ಅವನು ಇಂಥ ಒಂದಿಷ್ಟು ಪ್ರಕರಣಗಳನ್ನು ನೋಡಿದ್ದಾನಂತ, ಔಷಧಿನೂ ಸಹಿತ ಕೊಟ್ಟಿದ್ದಾನಂತ ಅಂಥೇಳಿ ಒಂದು ಲೇಖನದಲ್ಲಿ ಬಂದಿತ್ತು. ಅದನ್ನು ನಾನು ಓದಿದ್ದೆ. ಅವರ ಹೆಸರು TJ ಮಿಲ್ಲರು. ನಿನ್ನ ಪರಿಸ್ಥಿತಿಯಲ್ಲಿದ್ದರೆ ನಾನು ಅವರನ್ನು ಭೇಟಿ ಆಗ್ತಿದ್ದೆ ಅಂಥೇಳಿ ಹೇಳ್ತಾರೆ ಅವರು. ವಿವಿಧ ತರಹದ ಕುಂಟುತನದ ವ್ಯಾಧಿಗಳಿಗೆ ತುತ್ತಾಗುವವರಿಗೆ ತನ್ನ ಹೊಸ ಹಾಗೂ ಕ್ರಾಂತಿಕಾರಕ ಚಿಕಿತ್ಸಾ ವಿಧಾನಗಳನ್ನು ಬಳಸುತ್ತಿದ್ದ ಡಾಕ್ಟರ್ ಮಿಲ್ಲರ್ನ ಚಿಕ್ಕ ಖಾಸಗಿ ಆಸ್ಪತ್ರೆಗೆ ಡಾಕ್ಟರ್ ಮಾರ್ಲಿನನು ತನ್ನ ಮೊಮ್ಮಗಳು ಬಾರ್ಬರಾಳನ್ನು ಕರೆದುಕೊಂಡು ಹೋದನು. ಡಾಕ್ಟರ್ ಮಿಲ್ಲರನು ಕುಂಟುತ್ತಾ ನಡೆಯುತ್ತಿದ್ದುದನ್ನು ಕಂಡನು. ನೋಡ್ರಿ, ವಿವಿಧ ಥರದ ಕುಂಟುತನ, ಬೇರೆ ಬೇರೆ ರೀತಿಯ ಕುಂಟುತನವನ್ನು ಏನು ತುತ್ತಾದವರಿಗೆ ಹೊಸ ಹಾಗೂ ಕ್ರಾಂತಿಕಾರಕ ಚಿಕಿತ್ಸಾ ವಿಧಾನಗಳನ್ನು ಬಳಸುತ್ತಾ ಡಾಕ್ಟರ್ ಮಿಲ್ಲರ್ ಅವರು ಏನು ಮಾಡ್ತಾಯಿದ್ರು, ಒಂದು ಸಣ್ಣ ಆಸ್ಪತ್ರೆಯನ್ನು ಇಟ್ಕೊಂಡಿದ್ರು. ಆ ಆಸ್ಪತ್ರೆಗೆ ಡಾಕ್ಟರ್ ಮಾರ್ಲಿನ್ ಅವರು ತಮ್ಮ ಮೊಮ್ಮಗಳು ಬಾರ್ಬರಾಳನ್ನು ಕರ್ಕೊಂಡು ಅಲ್ಲಿಗೆ ಹೋದರು. ಡಾಕ್ಟರ್ ಮಿಲ್ಲರನ್ನು ಕುಂಟುತ್ತಾ ನಡೆಯುತ್ತಿದ್ದನ್ನು ಅವರು ಕಂಡರು. ಡಾಕ್ಟರ್ ಮಾರ್ಲಿನನಿಗೆ ಡಾಕ್ಟರ್ ಮಿಲ್ಲರನು ಹೇಳಿದನು, ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ. ಆಗೆಲ್ಲ ನನಗೆ ನಾನು ಅವರಲ್ಲೊಬ್ಬ, ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ. ನನ್ನನ್ನು ಅವರು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ತೆಡ್ಡಿಯಸ್ ಎಂಬುದು ಮರೆತು ಹೋಗುತ್ತದೆ ಅಂಥೇಳಿ ಹೇಳ್ತಾರೆ ಅವರು. ಮಾರ್ಲಿನ್ ಅವ್ರಿಗೆ ಡಾಕ್ಟರ್ ಮಿಲ್ಲರ್ ಅವ್ರು ಹೇಳ್ತಾರೆ, ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ, ಒಂದಲ್ಲ ಒಂದು ಅಂಗದ ಸಮಸ್ಯೆಯನ್ನು ಹೊಂದಿರ್ತಾರೆ. ಅವರನ್ನು ನೋಡಿದಾಗ ನಾನು ಅವರಲ್ಲೊಬ್ಬ ಅಂತ ನನಗೆ ಅನಿಸ್ತತಿ. ಅವರೆಲ್ಲರೂ ನನಗೆ ಡಾಕ್ಟರ್ ಅಂಕಲ್ ಅಂತ ಕರೆಯತ್ತಂದ್ರೆ ನನ್ನ ಹೆಸರು ಡಾಕ್ಟರ್ ತೆಡ್ಡಿಯಸ್ ಅನ್ನೋದು ನಂಗೆ ಮರೆತು ಹೋಗ್ತೈತಿ ಅಂಥೇಳಿ ಡಾಕ್ಟರ್ ಮಾರ್ಲಿನರಿಗೆ ಡಾಕ್ಟರ್ ಮಿಲ್ಲರ್ ಅವರು ಹೇಳ್ತಾರೆ. ಆವಾಗ ಆ ತೆಡ್ಡಿಯಸ್ ಅನ್ನೋ ಪದವನ್ನು ಕೇಳಿ ಡಾಕ್ಟರ್ ತೆಡ್ಡಿಯಸ್ ಮಾರ್ಲಿನ್ ಅವರು ಕೇಳ್ತಿದ್ದಾರೆ,
ತೆಡ್ಡಿಯಸ್ ಡಾಕ್ಟರ್ ತೆಡ್ಡಿಯಸ್ ಮಾರ್ಲಿನನ್ನು ಕುತೂಹಲಪಟ್ಟು ಡಾಕ್ಟರ್ ಮಿಲ್ಲರನ್ನು ಪ್ರಶ್ನಿಸಿದರು. ತೆಡ್ಡಿಯಸ್ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅವಾಗ ನಿನ್ನ ಹೆಸರಲ್ಲೂ ತೆಡ್ಡಿಯಸ್ ಎಂದಿದೆಯೇ, ನಿನ್ನ ಹೆಸರಲ್ಲೂ ತೆಡ್ಡಿಯಸ್ ಅಂತ ಇದೆಯಾ ಅಂಥೇಳಿ ಅವರು ಕೇಳ್ತಾರೆ. ಆವಾಗ ಹೌದು ಎಂಬಂತೆ ತಲೆ ಆಡಿಸ್ತಾರೆ. ಹೌದು ಎಂಬಂತೆ ತಲೆ ಆಡಿಸಿದನು ಡಾಕ್ಟರ್ ಮಿಲ್ಲರ್. ಹೌದು ಅಂತೇಳಿ ತಲೆ ಆಡಿಸಿ, ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ಸಂಪ್ರದಾಯ. ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದನು. ನೋಡ್ರಿ, ಹೌದು ನನ್ನ ಹೆಸರು ಅಂಥೇಳಿ ತಲೆಯಾಡಿಸ್ತಾನೆ. ಮಕ್ಕಳನ್ನು ಭೂಮಿಗಿಳಿಸಿದ ಅಂದರೆ ಯಾರು ಹೆರಿಗೆಯನ್ನು ಮಾಡಿಸ್ಕೊತಾರಲ್ಲ ಮಗುವನ್ನು, ಆ ಮಕ್ಕಳಿಗೆ ಮತ್ತು ಆ ಡಾಕ್ಟರ್ ಹೆಸರನ್ನು ಅಡ್ಡ ಹೆಸರಾಗಿ ಇಡೋದು ನಮ್ಮ ಊರಿನ ಸಂಪ್ರದಾಯ. ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದಂಥ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿ ಹೆಸರನ್ನು ನನಗೆ ಇಡಲಾಯಿತು ಅಂಥೇಳಿ ಹೇಳ್ತಾನೆ. ಆಗ ಡಾಕ್ಟರ್ ತೆಡ್ಡಿಯಸ್ ಮಾರ್ಲಿನನ ಕಂಠವು ಬಿಗಿದು ಬಂತು. ಡಾಕ್ಟರ್ ತೆಡ್ಡಿಯಸ್ನ ಮಾರ್ಲಿನನ ಕಂಠ ಏನಾಗ್ತೈತಿ, ಬಿಗಿದು ಬರ್ತೈತಿ. ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ತನ್ನೊಳಗೆ ಅಂದುಕೊಂಡದ್ದನ್ನು ಜ್ಞಾಪಿಸಿಕೊಂಡು ಆ ದಿನಗಳಲ್ಲಿ ಅವನು ಎಷ್ಟೊಂದು ಕುರುಡನಾಗಿದ್ದನು ಎಂಬುದನ್ನು ಮನಸ್ಸಲ್ಲೇ ಅರ್ಥ ಮಾಡ್ಕೊತಾನೆ. ನೋಡು, ನಾನು ಅವತ್ತು ಅವನನ್ನು ಬದುಕದೇ ಇದ್ದರೆ ಏನು ಜಗತ್ತಿಗೇನು ನಷ್ಟ ಅಂತೇಳಿ ವಿಚಾರ ಮಾಡಿದ್ದೆ, ಆದರೆ ಇವತ್ತು ಅವನು ಎಷ್ಟೋ ಕುಂಟರಿಗೆ ದಾರಿದೀಪ ಆಗ್ಯಾನ ಅನ್ನೋದನ್ನು ಅವರು ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ನಾನು ಆಗಿನ ಕಾಲದಲ್ಲಿ ಎಷ್ಟು ಕುರುಡನಾಗಿದ್ದೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ. ಆಗ ಬಾರ್ಬರಾರನ್ನು ಪುನಃ ನಡೆಯುವಂತೆ ಮಾಡಲು ಹೊರಟ ಡಾಕ್ಟರನಿಗೆ ಮಾರ್ಲಿನನ್ನು ತನ್ನ ಕೈಯನ್ನು ನೀಡಿ ಹೇಳಿದನು. ತನ್ನ ಕೈಯನ್ನು ನೀಡಿ ಮಾರ್ಲಿನನ್ನು ಹೇಳ್ತಾನೆ. ಏನಂತ ಅಂತಂದರೆ, ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸಿರುವುದಷ್ಟೇ ಅಲ್ಲ, ಕುರುಡನಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ ಅಂತೇಳಿ. ನೀನು ಈ ಪುಟ್ಟ ಹುಡುಗಿಯ ಕಾಲನ್ನು ಸರಿಪಡಿಸುತ್ತಿರೋದಷ್ಟೇ ಅಲ್ಲ, ಒಬ್ಬ ಕುರುಡನಾಗಿದ್ದಂಥ ಒಬ್ಬ ಹಿರಿಯನ ಅಂದರೆ ಮನಸ್ಸಲ್ಲೇ ತನ್ನ ಒಂದು ಕಣ್ಣನ್ನು ತೆರೆಸಿರುವೆ ಅನ್ನೋ ಒಂದು ಅರ್ಥದಲ್ಲಿ ಅವನು ಹೇಳ್ತಾನೆ. ಅದಕ್ಕೆ ಪ್ರತಿಯೊಂದು ಜೀವಿಯ ಹುಟ್ಟಿಗೂ ಒಂದು ಕಾರಣ ಇರುತ್ತೆ. ಆ ಪ್ರತಿಯೊಂದು ಜೀವಿಯೂ ಸಹಿತ ಈ ಒಂದು ಪ್ರಪಂಚಕ್ಕೆ ಅವಶ್ಯಕತೆ ಇರುತ್ತೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಬೇಕಾಗಿದೆ. ಪ್ರತಿಯೊಂದು ಜೀವಿಯ ಜೀವಕ್ಕೂ ಮೌಲ್ಯ ಇದೆ, ಬೆಲೆ ಇದೆ. ಯಾವ ಒಂದು ಜೀವಿಯನ್ನು ನಾವು ಏನು ಮಾಡ್ಬೋದು, ಹೀನವಾಗಿ ಕಾಣಬಾರ್ದು ಅನ್ನೋದು ಈ ಪಾಠದ ಒಂದು ಅರ್ಥ.